ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB ಗ್ರೂಪ್ ಡಿ ಪರೀಕ್ಷಾ ತಯಾರಿ ವಿಜ್ಞಾನ ವಿಭಾಗದಲ್ಲಿ ಜೀವಿಗಳ ವರ್ಗೀಕರಣ ಅನ್ನೋ ವಿಷಯದ ಬಗ್ಗೆ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದರ PDF ನೋಟ್ಸ್ ಅನ್ನ ನಾವು ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀನಿ. ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗೋದು ಬಹಳ ಸಿಂಪಲ್. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ನಿಮ್ಗೊಂದು ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ಗೆ ಆಡ್ ಮಾಡ್ತೀವಿ. ಅಲ್ಲಿ ಕ್ಲಾಸ್ ನೋಟ್ಸ್ ಜೊತೆ ಎಕ್ಸಾಮ್ಗೆ ಸಂಬಂಧಪಟ್ಟಿರೋ ಈ ಥರ ನೋಟ್ಸ್ಗಳನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಮಾನವ ಜನಾಂಗವು ಈ ಕೆಳಗಿನ ಯಾವ ಕುಲಕ್ಕೆ ಸೇರುತ್ತದೆ? ಪ್ರೊಮೈಟಾ, ಹೋಮೋ, ಸಸ್ತನಿ, ಹೋಮಿನಿಡೆ. ಸೊ ಆಪ್ಷನ್ಸ್ಗಳನ್ನು ನೋಡಿಕೊಂಡು ಉತ್ತರವನ್ನು ಕೊಡೋದಕ್ಕೆ ಪ್ರಯತ್ನ ಪಡಿ. ಈ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಮಾನವ ಜನಾಂಗ ಕೆಳಗಿನ ಯಾವ ಕುಲಕ್ಕೆ ಸೇರಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2, ಹೋಮೋ ಅನ್ನೋ ಒಂದು ಜನಾಂಗಕ್ಕೆ ಮಾನವ ಕುಲ ಸೇರುತ್ತೆ. ಮಾನವರು ಸೇರಿರುವ ಕುಲವನ್ನ ಹೋಮೋ ಎಂದರೆ ಮನುಷ್ಯನು ಒಂದು ಪ್ರಭೇದವಲ್ಲ, ಅವನು ಒಂದು ಕುಲ. ಹೋಮೋ ಎನ್ನುವ ಲ್ಯಾಟಿನ್ ಭಾಷೆಯ ಪದ ಅದು. ಅದರ ಅರ್ಥ ಮಾನವ ಕುಲ ಅನ್ನೋ ಅರ್ಥವನ್ನ ಕೊಡುತ್ತೆ. ಹೋಮೋ ಅನ್ನೋದೊಂದು ಲ್ಯಾಟಿನ್ ಭಾಷೆಯ ಪದವಾಗಿರುತ್ತೆ. ಎಲ್ಲ ಅಳಿವಿನಂಚಿನಲ್ಲಿರುವ ಮಾನವ ಪ್ರಭೇದಗಳನ್ನ ಒಳಗೊಂಡಂತೆ ಮಾನವರು ಸೇರಿದಂತೆ ಎಲ್ಲಾ ಪ್ರಭೇದಗಳ ಕುಲವನ್ನ ಹೋಮೋ ಎಂಬ ವರ್ಗಕ್ಕೆ ವರ್ಗೀಕರಿಸಲಾಗುತ್ತೆ. ಮನುಷ್ಯ, ಹೋಮೋ ಕುಲವು ಚಿಂಪಾಂಜಿ, ಪ್ಯಾನೋ, ಒರಾಂಟೊಂಗೋ, ಪೋಂಗೋ, ಗೊರಿಲ್ಲಾ ಈ ಎಲ್ಲ ಕುಲಗಳ ಜೊತೆ ಮಹಾಮಂಗಗಳ ಕುಲಕ್ಕೆ ಸೇರುತ್ತೆ. ನಮ್ಮ ನಿರ್ದಿಷ್ಟ ಪ್ರಭೇದಗಳು ಸೆಪಿಯನ್ಸ್ ಅನ್ನೋ ಒಂದು ಪ್ರಭೇದಕ್ಕೆ ಸೇರುತ್ತೆ. ಹಾಗಾಗಿನೇ ಮನುಷ್ಯ ಕುಲವನ್ನ ಹೋಮೋಸೆಪಿಯನ್ಸ್ ಅಂತ ಕರೀತಾರೆ. ಅಂದ್ರೆ ವೈಜ್ಞಾನಿಕ ಹೆಸರು ಅಂತ ಕೇಳಿದಾಗ ಹೋಮೋಸೆಪಿಯನ್ಸ್ ಅಂತ ಹೇಳ್ತಾರೆ. ಸೆಪಿಯನ್ಸ್ ಅಂದ್ರೆ ಲ್ಯಾಟಿನ್ ಭಾಷೆ ಪದ, ಅದು ಕೂಡ ಬುದ್ಧಿವಂತ ಅಂತ. ಹೋಮೋ ಅಂದ್ರೆ ಮಾನವ ಕುಲ ಅಂತ, ಸೆಪಿಯನ್ಸ್ ಅಂದ್ರೆ ಬುದ್ಧಿವಂತ ಅನ್ನೋ ಅರ್ಥವನ್ನ ಕೊಡುತ್ತೆ. ಹೋಮೋಸೆಪಿಯನ್ಸ್ ವರ್ಗಕ್ಕೆ ನಾವು ಸೇರ್ತೀವಿ. ನಿರ್ದಿಷ್ಟ ಪ್ರಭೇದ ಅಂತ ಹೇಳಿದ್ರೆ ಸೆಪಿಯನ್ಸ್ ಅಂತ, ಜನಾಂಗ ಯಾವ ಕುಲಕ್ಕೆ ಸೇರುತ್ತೆ ಅಂದ್ರೆ ಹೋಮೋ ಅಂತ ಹೇಳ್ಬೇಕಾಗತ್ತೆ. ನೆಕ್ಸ್ಟ್, ಕೆಂಪು ಶೈವಲ ಸಾಮಾನ್ಯವಾಗಿ ಎಲ್ಲಿ ಕಂಡುಬರುತ್ತವೆ? ಪರ್ವತಗಳಲ್ಲಿ, ನಗರಗಳಲ್ಲಿ, ಜಲಮೂಲಗಳಲ್ಲಿ, ಮರುಭೂಮಿಯಲ್ಲಿ. ಕೆಂಪು ಶೈವಲಗಳು ಸಾಮಾನ್ಯವಾಗಿ ಎಲ್ಲಿ ಕಂಡುಬರುತ್ತವೆ? ಸರಿಯಾದ ಉತ್ತರ ಜಲಮೂಲಗಳಲ್ಲಿ ಕೆಂಪು ಶೈವಲಗಳು ಕಂಡುಬರುತ್ತವೆ. ಕೆಂಪು ಶೈವಲ ಉಬ್ಬರವಿಳಿತದ ಕೊಳಗಳು ಮತ್ತು ಹವಳದ ಬಂಡೆಗಳಲ್ಲಿ ಮುಖ್ಯವಾಗಿ ಕಂಡುಬರುತ್ತವೆ. ಕೆಂಪು ಶೈವಲ ಜಲಚರಗಳಿಗೆ ಆಹಾರವನ್ನು ಒದಗಿಸ್ತವೆ. ಇದರ ಅಪ್ಲಿಕೇಶನ್ಸ್ ಅನ್ನು ನಾವೀಗ ಡಿಸ್ಕಷನ್ ಮಾಡ್ತೀವಿ. ಮೊದಲು ಕೆಂಪು ಶೈವಲಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದೀವಿ. ಅವು ಸಾಮಾನ್ಯವಾಗಿ ಎಲ್ಲಿ ಕಂಡು ಬರ್ತವೆ ಅಂದರೆ ಜಲಮೂಲಗಳಲ್ಲಿ ಕಂಡು ಬರ್ತವೆ. ಈಗ ಜಲಮೂಲಗಳಲ್ಲಿ ಇರೋದ್ರಿಂದ ಉಪಯೋಗ ಏನು ಅಂತ ನೋಡಬೇಕು. ಉಬ್ಬರವಿಳಿತವಿರುವಂಥ ಕೊಳಗಳು, ಹವಳದ ಬಂಡೆಗಳಲ್ಲಿ ಇದು ಕಂಡುಬರುತ್ತೆ. ಜಲಚರಗಳಿಗೆ ಆಹಾರವನ್ನು ಒದಗಿಸುವಂಥ ಕೆಲಸವನ್ನು ಇದು ಮಾಡುತ್ತೆ. ಕೆಂಪು ಶೈವಲಗಳಿಗೆ ಕೆಂಪು ಎಂದು ಹೆಸರಿಸಲಾಗಿದೆ, ಏಕೆಂದರೆ ಫೈಕೋರಿಥ್ರಿನ್ ವರ್ಣದ್ರವ್ಯದಿಂದ ಕೆಂಪು ಬಣ್ಣವನ್ನು ಇವು ಪಡ್ಕೊಳ್ತವೆ. ಹಾಗಾಗಿ ಕೆಂಪು ಶೈವಲ ಅಂತ ಇವುಗಳನ್ನು ಕರೆಯಲಾಗುತ್ತೆ. ಕೆಂಪು ಶೈವಲದ ವೈಜ್ಞಾನಿಕ ಹೆಸರೇನು ಅಂತ ಕೇಳಿದ್ರೆ ರೋಡೋಫೈಟಾ ಅಂತ ಹೇಳಬೇಕಾಗುತ್ತೆ. ಇಷ್ಟು ವಿಷಯಗಳು ನಿಮಗೆ ಗೊತ್ತಿರಬೇಕು. ಕೆಂಪು ಶೈವಲಕ್ಕೆ ಉದಾಹರಣೆಗಳನ್ನೇನಾದ್ರು ಕೇಳಿದ್ರೆ ಪಾಚಿ, ಅದರಲ್ಲಿ ಐರಿಷ್ ಪಾಚಿ, ಡಲ್ಸ್, ಲಾವರ್ರು ಮತ್ತೆ ಹವಳದ ಶೈವಲ, ಇವು ಕೆಂಪು ಶೈವಲಕ್ಕೆ ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಬೆಕ್ಕಿನ ವೈಜ್ಞಾನಿಕ ಹೆಸರೇನು? ಸೊ ಇದು ಜನರಲ್ ಆಗಿ ಗ್ರೂಪ್ ಡಿ ಯಲ್ಲಿ ಕೇಳ್ತಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಫೆಲಿಸ್ ಡೊಮೆಸ್ಟಿಕಾ ಅಂತ ಬೆಕ್ಕಿನ ವೈಜ್ಞಾನಿಕ ಹೆಸರಾಗಿರುತ್ತೆ. ಬೆಕ್ಕಿನ ವೈಜ್ಞಾನಿಕ ಹೆಸರು ಫೆಲಿಸ್ ಡೊಮೆಸ್ಟಿಕಾ. ಫೆಲಿಸ್ ಕ್ಯಾಟಸ್ ಅಂತಾನು ಕೂಡ ಕರೀತಾರೆ. ಕೆಲವೊಂದಿಷ್ಟು ನಿಮ್ಗೆ ಹೇಳ್ಬಿಡ್ತೀನಿ. ಈಗ ಹೋಮೋಸೆಪಿಯನ್ಸ್ ಅಂತ ಹೇಳಿದ್ದೀನಿ ಮನುಷ್ಯರದು, ಬೆಕ್ಕುದು ಫೆಲಿಸ್ ಡೊಮೆಸ್ಟಿಕಾ ಅಂತ. ಬೆಕ್ಕಿನ ಸಾಮಾನ್ಯ ವಯಸ್ಸು 2 ರಿಂದ 16 ವರ್ಷ ಇರುತ್ತೆ. ಸಿಂಹನ ಪ್ಯಾಂಥರಾ ಲಿಯೋ ಅಂತ ಕರೀತಾರೆ, ವೈಜ್ಞಾನಿಕ ಹೆಸರು. 10 ರಿಂದ 14 ವರ್ಷ ಅದರ ಆಯುಷ್ಯಿರುತ್ತೆ. ಹುಲಿದು ಪ್ಯಾಂಥರಾ ಟೈಗ್ರಿಸ್ ಅಂತ 16 ರಿಂದ 18 ವರ್ಷಗಳ ಕಾಲ ಅದು ಆಯುಷ್ಯಿರುತ್ತೆ. ಕುದುರೆದು ಈಕ್ಟಸ್ ಕ್ಯಾಬಲಸ್ ಅಂತ 25 ರಿಂದ 30 ವರ್ಷ ಇರುತ್ತೆ. ಇದೇ ರೀತಿ ನಿಮಗೆ ಗೊತ್ತಿರುವಂತಹ ವೈಜ್ಞಾನಿಕ ಹೆಸರುಗಳು, ಆನೆ ಇರ್ಬೋದು, ಮುಂತಾದ ಪ್ರಾಣಿಗಳ ವೈಜ್ಞಾನಿಕ ಹೆಸರನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ. ಸೊ ದಟ್ ವಿಡಿಯೋವನ್ನು ನೋಡೋಕೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಅದರ ಅನುಕೂಲ ಆಗಲಿ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಮೊನೇರಾ ಗುಂಪಿಗೆ ಸೇರುತ್ತದೆ? ಅಣಬೆಗಳು, ಈಸ್ಟು, ಬ್ಯಾಕ್ಟೀರಿಯಾ, ಪಾಚಿ. ಕೆಳಗಿನವುಗಳಲ್ಲಿ ಯಾವುದು ಮೊನೇರಾ ಗುಂಪಿಗೆ ಸೇರಿದೆ? ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ. ಮೊನೇರಾ ಗುಂಪಿಗೆ ಸೇರುವುದು ಯಾವುದು? ಬ್ಯಾಕ್ಟೀರಿಯಾ.
ಟ್ಯಾಕ್ಸನ್ ಮೊನೇರಾವನ್ನ ಮೊದಲನೇ ಬಾರಿಗೆ 1866ರಲ್ಲಿ ಹೆಕೆಲ್ ಅನ್ನೋರು ವಂಶ ಆಗಿ ಪ್ರಸ್ತಾಪ ಮಾಡ್ತಾರೆ. ಬ್ಯಾಕ್ಟೀರಿಯಾಗೆ ಜೈವಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಸರಿಯಾದ ಹೆಸರು ಮೊನೇರಾ ಅಂತ ಹೇಳಲಾಗುತ್ತೆ. ಮೊನೇರಾ ಒಂದು ಸಾಮ್ರಾಜ್ಯವಾಗಿದ್ದು ಬ್ಯಾಕ್ಟೀರಿಯಾದಂತಹ ಪ್ರೊಕ್ಯಾರಿಯೋಟ್ ಕೋಶದ ಸಂಘಟನೆಯೊಂದಿಗೆ ಏಕಕೋಶೀಯ ಜೀವಿಗಳನ್ನ ಮೊನೇರಾ ಸಾಮ್ರಾಜ್ಯ ಒಳಗೊಂಡಿರುತ್ತೆ. ಅವು ನೈಜ ಪರಮಾಣು ಪೊರೆಯನ್ನ ಹೊಂದಿರದ ಏಕಕೋಶೀಯ ಜೀವಿಗಳು ಅಂತ ಪರಿಗಣಿಸಲಾಗುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸಸ್ಯ ಸಾಮ್ರಾಜ್ಯದ ಹಸಿರು ಅಲ್ಲದ ಪರಪೋಷಕ ಸಸ್ಯವಾಗಿದೆ ಅಂತ ಕ್ವಶನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಶಿಲೀಂಧ್ರಗಳು. ಶಿಲೀಂಧ್ರಗಳು ಸಸ್ಯ ಸಾಮ್ರಾಜ್ಯದ ಹಸಿರು ಅಲ್ಲದ ಪರಪೋಷಕ ಸಸ್ಯಗಳಾಗಿರ್ತವೆ. ಪರಿಸರ ವ್ಯವಸ್ಥೆಯಲ್ಲಿ ಶಿಲೀಂಧ್ರಗಳು ವಿಘಟಕಗಳಾಗಿ ಕಾರ್ಯವನ್ನ ಮಾಡ್ತವೆ. ಶಿಲೀಂಧ್ರಗಳ ವೈಜ್ಞಾನಿಕ ಹೆಸರು, ವೈಜ್ಞಾನಿಕವಾಗಿ ಶಿಲೀಂಧ್ರಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗವನ್ನ ಮೈಕಾಲಜಿ ಅಂತ ಕರೀತಾರೆ. ಶಿಲೀಂಧ್ರಗಳಿಗೆ ಉತ್ತಮವಾದ ಉದಾಹರಣೆಗಳು ಯಾವುದು ಅಂದ್ರೆ ಈಸ್ಟ್ಗಳು, ಬೂಸ್ಟು, ಅಣಬೆ, ಸಸ್ಯಗಳ ಸಹಜೀವಿಗಳು, ಪ್ರಾಣಿಗಳು ಮತ್ತು ಇತರ ಶಿಲೀಂಧ್ರಗಳು, ಪರಾವಲಂಬಿಗಳು ಇತ್ಯಾದಿಗಳು. ಈಸ್ಟು, ಬೂಸ್ಟು, ಅಣಬೆ ಇವು ಮುಖ್ಯವಾಗಿ ಶಿಲೀಂಧ್ರಗಳಿಗೆ ಉತ್ತಮವಾದ ಉದಾಹರಣೆ ಅಂತ ಹೇಳ್ಬೋದಾಗಿರುತ್ತೆ. ಎಕ್ನೋಮೈಕಾಲಜಿ ಎಂಬುದು ಶಿಲೀಂಧ್ರಗಳ ಐತಿಹಾಸಿಕ ಉಪಯೋಗಗಳು ಮತ್ತು ಸಾಮಾಜಿಕ ಪ್ರಭಾವದ ಅಧ್ಯಯನ ಮಾಡುವಂತ ವಿಭಾಗವಾಗಿರುತ್ತೆ. ನೋಡಿ, ಶಿಲೀಂಧ್ರಗಳ ವೈಜ್ಞಾನಿಕ ಅಧ್ಯಯನದ ವಿಭಾಗವನ್ನ ಮೈಕಾಲಜಿ ಅಂತ ಕರೀತಾರೆ. ಅವುಗಳ ಐತಿಹಾಸಿಕ ಉಪಯೋಗದ ಅಧ್ಯಯನವನ್ನ ಎಕ್ನೋಮೈಕಾಲಜಿ ಅಂತ ಕರೀತಾರೆ. ನೆಕ್ಸ್ಟ್, ಆಯ್ಕೆಗಳಲ್ಲಿದ್ದಂಥ ಇನ್ನಿತರ ಸಸ್ಯಗಳು ಜರಿ ಸಸ್ಯಗಳು. ಇದ್ರ ಬಗ್ಗೆಲೂ ಕೂಡ RRB ಎಕ್ಸಾಮ್ಸ್ ಅಲ್ಲಿ ತುಂಬಾ ಸಲ ಪ್ರಶ್ನೆಗಳು ಬಂದಿವೆ. ಜರಿ ಸಸ್ಯಗಳು ಸಸ್ಯದ ನಾಳಿಯ ಗುಂಪಿನ ಸದಸ್ಯರಾಗಿರ್ತವೆ. ಅವು ಬೀಜಕಗಳ ಮೂಲಕ ಸಂತಾನೋತ್ಪತ್ತಿಯನ್ನ ಮಾಡ್ತವೆ ಮತ್ತು ಬೀಜಗಳು ಅಥವಾ ಹೂವನ್ನ ಇದು ಹೊಂದಿರೋದಿಲ್ಲ. ಜರಿ ಸಸ್ಯಗಳಲ್ಲಿ ಬೀಜ ಮತ್ತು ಹೂಗಳು ಇರೋದಿಲ್ಲ. ಅವು ನೀರು ಮತ್ತು ಪೋಷಕಾಂಶಗಳನ್ನ ಸಾಗಿಸುವ ವಿಶೇಷ ಅಂಗಾಂಶವನ್ನು ಹೊಂದಿರ್ತವೆ. ಬೀಜಕ ಸಸ್ಯ ಅಂತ ಕನ್ನಡದಲ್ಲಿ ಕರೀತಾರೆ, ಸ್ಪೋರೋಫೈಟ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಇದು ಪ್ರಮುಖ ಹಂತವಾಗಿರುವ ಜೀವನ ಚಕ್ರವನ್ನ ಹೊಂದಿರುತ್ತೆ. ಅವುಗಳ ಎಲೆಗಳನ್ನ ಮೆಗಾಫಿಲ್ ಅಂತ ಕರೀತಾರೆ ಮತ್ತು ಅವು ಕ್ಲಬ್ ಮಾಸದ ಸೂಕ್ಷ್ಮ ಎಲೆಗಳಿಗಿಂತ ಹೆಚ್ಚು ಸಂಕೀರ್ಣವಾಗಿರ್ತವೆ. ಹೆಚ್ಚಿನ ಜರಿ ಸಸ್ಯಗಳು ಲೆಪ್ಟೋಸ್ಪೊರಾಂಜಿಯೇಟ್ ಜರಿ ಸಸ್ಯಗಳಾಗಿರ್ತವೆ. ಕೆಲವು ಜರಿ ಸಸ್ಯಗಳನ್ನ ಆಹಾರದಲ್ಲಿ, ಔಷಧಗಳಲ್ಲಿ, ಜೈವಿಕ ಗೊಬ್ಬರಗಳಾಗಿ, ಅಲಂಕಾರಿಕ ಸಸ್ಯಗಳಾಗಿ, ಕಲುಷಿತ ಮಣ್ಣನ್ನ ನಿವಾರಣೆ ಮಾಡೋದಕ್ಕೂ ಕೂಡ ಬಳಕೆ ಮಾಡ್ತಾರೆ. ಇನ್ನು ಶೈವಲಗಳು ನೀಲಿ ಹಸಿರು ಶೈವಲಗಳು, ಕೆಂಪು ಶೈವಲಗಳು, ಕಂದು ಶೈವಲಗಳು ಅಂತ ವರ್ಗೀಕರಣ ಮಾಡಿದ್ದಾರೆ. ಅವು ದ್ವಿತಿ ಸಂಶ್ಲೇಷಣೆ ಮಾಡುವಂತ ಸಾಮರ್ಥ್ಯವನ್ನು ಹೊಂದಿರ್ತವೆ ಮತ್ತು ಅವು ಜಲಚರಗಳ ವೈವಿಧ್ಯಮಯ ಗುಂಪುಗಳು ಅಂತ ಪರಿಗಣಿಸಲಾಗುತ್ತೆ ಶೈವಲಗಳನ್ನ. ಶೈವಲಗಳಿಗೆ ಉತ್ತಮವಾದ ಉದಾಹರಣೆ ಎಂದರೆ ಕಡಲಕಲೆಗಳು. ಉದಾಹರಣೆಗೆ ತೇಲು ಸಸ್ಯಗಳು ಅಂತ ಕರೀತಾರೆ, ಕೆಲ್ಫ್ ಅಂತ ಹೇಳ್ತೀವಿ, ಅಥವಾ ಫೈಟೋಪ್ಲಾಕ್ಟರ್ಸ್ ಅಂತ ಕೂಡ ಕರೀತಾರೆ. ಅದನ್ನು ಬಿಟ್ಟರೆ ಸರೋವರದಲ್ಲಿ ನೀರು ಪಾಚಿಗಳು ಅಂತ ಹೇಳ್ತೀವಿ, ಹಾಗೂ ಕೊಳ ಶೈವಲ ಅಂತ ಕೂಡ ಕರೀತಾರೆ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಪಾಚಿಗಳ ಬಗ್ಗೆ ಮಾತಾಡಿದೀವಿ, ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಪಾಚಿಗಳು ನಾಳಿಯಲ್ಲವಲ್ಲದ ಸಸ್ಯಗಳ ಒಂದು ಗುಂಪು ಅಂತ ಕರಿಬಹುದು. ಅವು ಹೂಗಳು, ಮರ ಮತ್ತು ನಿಜವಾದ ಬೇರುಗಳನ್ನ ಬೆಳೆಯುವುದಿಲ್ಲ. ಬೀಜಗಳ ಬದಲಿಗೆ ಬೀಜಕಗಳ ಮೂಲಕ ಸಂತಾನೋತ್ಪತ್ತಿ ಮಾಡ್ತವೆ ಪಾಚಿಗಳು. ಅವುಗಳು ಕಾಡು, ಮಳೆಕಾಡು, ಜೋಗು ಪ್ರದೇಶ, ಆಲ್ಪೈನ್ ಪರಿಸರ ವ್ಯವಸ್ಥೆಗಳಲ್ಲಿ ಕಂಡುಬರ್ತವೆ. ಇನ್ನು ಶೈವಲಗಳ ಬಗ್ಗೆ ಆಲ್ರೆಡಿ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದಿಷ್ಟು ನಮಗೆ ಈ ಟಾಪಿಕಲ್ಲಿ ಇರುವಂಥ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸು. ಇದ್ರ ಬಗ್ಗೆ ಡೀಟೇಲ್ ಆಗಿ ಓದಬೇಕು ನೀವು. ನಾನು ಎಕ್ಸಾಮ್ಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದಿಷ್ಟು ಸಿಲೆಬಸ್ ಟಾಪಿಕ್ಸ್ ಮೇಲೆ ಪ್ರತಿದಿನ ಸಾಧ್ಯವಾದಷ್ಟು ಕ್ವಶನ್ಸ್ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ಇದರ ನೋಟ್ಸನ್ನು ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡ್ತಾ ಹೋಗ್ತೀನಿ. ಆದಷ್ಟು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ.